ಹಾಯ್ ಹಲೋ ನಮಸ್ತೆ. ಎಲ್ಲಪ್ಪ ಈಗ ಹಾಸನ ಅಂತ ಹಾಕ್ತೀರಾ? ಇಲ್ಲಿ ಕಾಣಿಸ್ತೀನಿ. ಇವತ್ತ ನಾನು ಸಿಂಪಲ್ ಆಗಿ ಒಂದು ಸುಮ್ಮನೆ ಹಾಗೆ ಕ್ಯಾಜುಯಲ್ ಆಗಿ ಒಂದು ಪಲಾವ್ನ ಮಾಡೋಣ ಅಂತ ಅನ್ಕೋತಿದ್ದೀನಿ. ಕಾರಣ ಅಮ್ಮ ಅವ್ರು ಬಟ್ಟೆ ಒಗೆಯಕ್ಕೆ ಅಂತ ಮೇಲ್ಗಡೆ ಹೋಗಿದ್ದಾರೆ. ಅವ್ರು ಬರೋದೊಳಗೆ ನಾವು ಸಿಂಪಲ್ ಆಗಿ ಒಂದು ಪಲಾವ ಏನೋ ಒಂದು ಕ್ಲೀನಾಗಿ ಮಾಡೋದನ್ನ ಮಾಡಿ ಬಡಿಸೋಣ ಆಯ್ತಾ. ಮೊದಲನೇದಾಗಿ ನಾನು ಏನೇನೆಲ್ಲ ರೆಡಿ ಮಾಡಿದ್ದೀನಿ ಅಂತಂದ್ರೆ ಒಂದು ಮಿಕ್ಸಿ ಜಾರಿಗೆ ಕಾಯಿ ಮತ್ತೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಈರುಳ್ಳಿ ಮತ್ತೆ ಟೊಮೊಟೊ ಹಣ್ಣ ಹಚ್ಕೊಂಡಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಇದರಲ್ಲಿ ಪಲಾವ್ನ ಮಾಡೋಣ. ಓಕೆ. ತುಂಬಾ ಜನ ಸ್ವಲ್ಪ ನಾವ್ ಯಾಕೆ ಅಡುಗೆ ಮಾಡ್ಬೇಕು ಹಂಗೆ ಹಿಂಗೆ ಅನ್ಕೋತಿದ್ರು. ಸ್ವಲ್ಪ ಫ್ಯಾಮಿಲಿಗೆ ಒಂದ್ ಸ್ವಲ್ಪ ಫ್ರೀ ಟೈಮ್ನಲ್ಲಿ ಅವ್ರಿಗೆ ಏನಾರು ಒಂದ್ ಸ್ವಲ್ಪ ಮಾಡಕ್ಕೆ ಟ್ರೈ ಮಾಡಿ. ಓಕೆ. ಅವಾಗ ಮಾಡಿದಾಗ ಏನಾಗುತ್ತೆ, ಫ್ಯಾಮಿಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರಿಗೆ ನಾವೆಷ್ಟು ಹೊತ್ತನ್ನ ಕೊಡ್ತಾ ಇದೀವಿ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಅವ್ರಿಗೆ ನಾವ್ ಏನ್ ಕೊಡ್ಬೇಕಾದ್ರೆ ಸ್ಪೆಂಡ್ ಇರುತ್ತೆ ಟೈಮ್. ಸೊ ಅಮ್ಮ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಮದುವೆ ಆದ್ಮೇಲೆ ಹೆಂಡತಿ ಆಗಿರ್ಬೋದು, ಸೊ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಟೈಮ್ ಕೊಡಕ್ಕೆ ಸ್ಟಾರ್ಟ್ ಮಾಡೋದು. ಓಕೆ. ಗೊತ್ತು ಗಂಡು ಮಕ್ಳು ಜೀವನನೇ ಹಿಂಗೆ. ಓಕೆ. ಆ ನಾವೇನು ಬೋಸ್ಪತಿಗಳಲ್ಲ, ನಾವೇನು ಕುಬೇರಗಳಲ್ಲ. ಓಕೆ. ಹಂಗಂದ್ಬಿಟ್ಟು ನಾವೇನು ಆಡ್ಬಾರ್ದು ಗಂಡು ಮಕ್ಳು ಜೀವನ ದುಡಿಯೋದ್ರಲ್ಲೇ ಕಿಚನ್ ಕೌಂಟರ್ ಒಳಗೆ ಕೊಡಬಾರ್ದು ಅಂತಲ್ಲ. ಹೆಣ್ಮಕ್ಳು ಇದ್ದಾಗ ಕೊಡಬಾರ್ದು. ಹೆಣ್ಮಕ್ಳು ಇದ್ದಾಗ ಕೊಡಬಾರ್ದು ಅನ್ನೋ ಅರ್ಥ ಏನಪ್ಪಾ ಅಂದ್ರೆ, ಮಾಡ್ತಾ ಇರ್ತಾರೆ ಅವ್ರಿಗೆ ಬಂದಾಗ ನಾನು ಮಾಡ್ತೀನಿ ಅಂತ ಹೇಳ್ಬೇಡಿ. ಅವಾಗ ಅವ್ರಿಗೆ ಈಗೋ ಹರ್ಟ್ ಆಗುತ್ತೆ. ಈಗೋ ಹರ್ಟ್ ಆದಾಗ ಮಾಡಲ್ಲ, ಹೋಗ್ಬಿಡ್ತಾರೆ. ಇಲ್ಲ ಮಾಡೋ ಟೇಸ್ಟ್ ಏನಿರುತ್ತೆ ಅದು ಹಾಳು ಮಾಡ್ಬಿಡ್ತಾರೆ. ಫುಡ್ನ ನೋಡಿ ಟಿಫನ್ನ ರೆಡಿ ಮಾಡಿ. ಸೊ ಜಾಸ್ತಿ ಮಾತಾಯ್ತು. ಇವತ್ತು ನಾವು ಒಂದು ಸಿಂಪಲ್ ಆಗಿ ಟೊಮಟೊ ಹಣ್ಣು ಏನೇನು ಹೇಳಿದೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಕ್ಬಿಟ್ಟು ಒಂದು ಸಿಂಪಲ್ ಆಗಿ ಪಲಾವ್ ಬೆಳಗಿನ ಉಪಹಾರನ ರೆಡಿ ಮಾಡೋಣ. ಓಕೆ. ಇಲ್ಲಿ ಕುಕ್ಕರ್ ಇದೆ. ಕುಕ್ಕರ್ನ ಆನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವೇನ್ ಮಾಡೋಣ ಅಂತ ಅಂದ್ರೆ, ಇದನ್ನ ಮಿಕ್ಸಿಲಿ ಇರೋದನ್ನ ರುಬ್ಕೊಳ್ಳೋಣ ಆಯ್ತಾ. ಸೊ ಮಿಕ್ಸಿ ಹಾಕಿದೀನಿ. ಮಿಕ್ಸಿ ಮುಚ್ಚಳ ತಗೊಳ್ಳೋಣ. ಮಿಕ್ಸಿ ಮುಚ್ಚಳ ತಗೊಂಡು ಲೈಟಾಗಿ ಒಂದ್ ಸ್ವಲ್ಪ ನೀರು ಹಾಕೋಣ. ನೀರ್ನ ಹಾಕಬೇಕಾದ್ರೆ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ. ಯಾಕೆಂದ್ರೆ ನಿಮ್ಗೆ ಅಳತೆ ಏನಿದೆ, ನಿಮ್ಗೆ ಏನ್ ಅನ್ಸುತ್ತೆ, ಇದಕ್ಕೆ ಇದು ಮಿಕ್ಸಿಲಿ ಮಿಕ್ಸ್ ಆಗ್ಬೇಕು ಅಂದ್ರೆ, ಸ್ಮ್ಯಾಶ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ನೀರ್ ಬೇಕಾಗುತ್ತೆ ಅನ್ನೋದನ್ನ ಸ್ವಲ್ಪ ಗೆಸ್ ಮಾಡ್ಕೊಂಡು ಲೈಟಾಗಿ ಹಾಕೊಳ್ಳಿ. ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಹಾಕೋಬಹುದು. ಹಂಗಂದ್ಬಿಟ್ಟು ಜಾಸ್ತಿ ಹಾಕೊಂಡ್ಬಿಟ್ಟು ನಾಲ್ಕಕ್ಕೆ ಸಿಡಿಸ್ಕೋಬೇಡಿ. ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋಣ. ಯಾಕಂದ್ರೆ ಮಿಕ್ಸಿ ರುಬ್ಬೇಕಾದ್ರೆ ಉಪ್ಪು ಹಾಕಿತ್ತು ಅಂದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಇಳಿಯುತ್ತೆ. ಲೈಟಾಗಿ ಉಪ್ಪು ಹಾಕೊಳ್ಳಿ. ಇನ್ನು ಕುದಿಬೇಕಾದ್ರೆ ಇದು ಕುದಿಯುತ್ತಿರುತ್ತಲ್ಲ, ಅವಾಗ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡು ನೀವು ಟೇಸ್ಟ್ ಕಮ್ಮಿ ಇತ್ತು ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ಆಡ್ ಮಾಡ್ಕೋಬಹುದು. ಹಂಗಂದ್ಬಿಟ್ಟು ಇಲ್ಲೇ ಜಾಸ್ತಿ ಉಪ್ಪು ಹಾಕ್ತಿದ್ರೆ ನೀವು ಆಮ್ಯಾಕೆ ನಿಮ್ಗೆ ಗೊತ್ತಾಗಲ್ಲ, ಇಲ್ಲಿ ಸಮ ಮಾಡಕ್ ಆಗಲ್ಲ. ಕಮ್ಮಿ ಆಗಿತ್ತು ಬೇಕು ಜಾಸ್ತಿ ಮಾಡ್ಬೋದು. ಹಂಗೇನಾದ್ರೂ ಇದೊಂದು ಟಿಪ್ಸ್ ಅನ್ಕೊಳ್ಳಿ. ಹಂಗೇನೋ ಜಾಸ್ತಿ ಆಗೈತೆ ಉಪ್ಪು ಅಂತಂದ್ರೆ
ನೀವೇನೋ ಪಲಾವ್ ಮಾಡ್ತಿದ್ರಲ್ವಾ, ಪಲಾವ್ ಮಾಡ್ಬೇಕಾದ್ರೆ ಒಂದು ಆಲೂಗೆಡ್ಡೆನ ಕುಯ್ದು ಹಾಕ್ಬಿಡಿ. ಅದಕ್ಕೆ ಅದು ಕರೆಕ್ಟಾಗಿ ಸಮ ಆಗುತ್ತೆ. ಆಯ್ತಾ? ಮಿಕ್ಸಿ ಮುಚ್ಚಲ ಹಾಕ್ಬಿಟ್ಟು ಇವಾಗ ರುಬ್ಬೋಣ. ವಾಯ್ಸ್ ಒಂದು ಸ್ವಲ್ಪ ಮ್ಯೂಟ್ ಮಾಡಿರ್ತೀನಿ, ವಿಡಿಯೋನ ಒಂದು ಸ್ವಲ್ಪ ಸ್ಪೀಡ್ ಮಾಡಿರ್ತೀನಿ. ಯಾಕೆಂದ್ರೆ ಮಿಕ್ಸಿ ಆಡ್ತಾ ಇರುತ್ತೆ. ಮಿಕ್ಸಿ ಸ್ಪೀಡಾಗಿ ಓಡ್ತಾ ಇದೆ ಅಂದಾಗ ನಾವು ಕೂಡ ಒಂದು ಸ್ವಲ್ಪ ಸ್ಪೀಡಾಗಿ ರನ್ ಮಾಡೋಣ. ಆಯ್ತಾ? ನೋಡಿ, ಮಿಕ್ಸಿನ ಈ ಹದದಲ್ಲಿ ಒಂದು ಸ್ವಲ್ಪ ಮಿಕ್ಸಿಲಿ ಆಡಿಸ್ಮೇಲೆ ಒಂದು ಸ್ವಲ್ಪ ಇಷ್ಟು ದಪ್ಪ ಇದ್ರೂ ಸಾಕು. ಇದಕ್ಕಿಂತ ಒಂದು ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ. ಅಂದ್ರೆ ಪಲಾವ್ ಹಾಕಿದಾಗ ಎಲ್ಲದಕ್ಕೂ ಈ ಥರ ರುಬ್ಬ ಹಾಕಿದಾಗ ಏನಾಗುತ್ತೆ, ಟೇಸ್ಟು ಪ್ರತಿಯೊಂದು ಅನ್ನದ ಅದಿಗೂ ಕೂಡ ಹೋಗಿ ಸೇರುತ್ತೆ. ಆಯ್ತಾ? ನಾನು ನಾರ್ಮಲಾಗೂ ಕೂಡ ಮಾಡ್ತಾ ಇದ್ದೆ. ಓಕೆ, ನಾನು ನಾರ್ಮಲಾಗಿ ಒಂದು ಸ್ವಲ್ಪ ಹಚ್ಬಿಟ್ಟು ಹಂಗೆ ಒಗ್ಗರಣೆ ಹಾಕ್ಬಿಟ್ಟು ಮಾಡೋವಂಥದ್ದು ಉಂಟು. ಆದರೆ ಇವತ್ತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅನ್ನೋದನ್ನ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನನಗೆ ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ. ಓಕೆ, ಇಷ್ಟೆಲ್ಲ ಮಾಡ್ತಿದ್ದೆ ಗುರು ಅಂತ ಅನ್ಬೋದು ನೀವು. ಹೌದು, ಇಷ್ಟೆಲ್ಲ ಮಾಡ್ತಿರೋ ಉದ್ದೇಶ ಒಂದೇ ಒಂದು, ಕಲಿಬೇಕು. ಅದಾದ್ಮೇಲೆ ಪ್ರಯೋಗ ಮಾಡಬೇಕು. ಹಂಗಂದ್ಬಿಟ್ಟು ಇವಾಗ ಪ್ರಯೋಗ ಮಾಡ್ತಾ ಇಲ್ಲ. ನಾನು ಒಂದು ಇವಾಗ ಹೆಂಗೆ ನನ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಜಸ್ಟ್ ಒಂದು ಯೂಟ್ಯೂಬ್ ವಿಡಿಯೋದ ರನ್ ಮಾಡ್ತಾ ನಾನು ಅದ್ರಲ್ಲಿ ಏನು ರನ್ ಆಗ್ತಿದೆ ಅಷ್ಟು ಕ್ವಾಂಟಿಟಿ ಮಾಡಲಿಲ್ಲ ಅಂದ್ರೆ ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಮಾಡಿದ್ರು ಕೂಡ ನಾನು ಪರ್ಫೆಕ್ಟಾಗಿ ಟೇಸ್ಟ್ನ ಕೂಡ ರೆಡಿ ಮಾಡೋಂಥ ಒಂದು ಪರ್ಫೆಕ್ಟ್ ಅಂತ ಹೇಳೋಕ್ಕಾಗ, ಈ ಬ್ಯಾಚುಲರ್ ಲೈಫಲ್ಲಿ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಸೊ ಆ ಟೈಪ್ಗೆ ನಾನು ರೆಡಿ ಮಾಡೋಕ್ಕೆ ಕರೆಕ್ಟಾಗಿ ಆ ಯೂಟ್ಯೂಬಲ್ಲಿ ನೋಡ್ಕೊಂಡು ಪರ್ಫೆಕ್ಟಾಗಿ ಮಾಡ್ತೀನಿ. ಎನಿ ಐಟಮ್, ಓಕೆ, ಯಾವ ಐಟಮ್ ಆಗಲಿ. ಬಟ್ ಈ ಚೈನೀಸ್ ಐಟಮ್ ಮಾತ್ರ ಮಾಡೋಕ್ಕಿಲ್ಲ. ಮಿಕ್ಸಿ ಬಂದ್ಬಿಟ್ಟು ನಾನು ಯೂಸ್ ಮಾಡೋವಂಥದ್ದು ಲಾಂಗ್ ವೇ ಅಂತ. ತುಂಬ ಅಂದರೆ ತುಂಬ ಅಫೋರ್ಡಬಲ್ ಪ್ರೈಸು. ಈ ಕಂಪ್ನಿ ಕೂಡ ತುಂಬ ಚೆನ್ನಾಗಿದೆ. ಯಾರು ಯೂಸ್ ಮಾಡ್ತೀನಿ ಅಂದರೆ ಮಾಡಬಹುದು. ಕಂಪ್ನಿ ತುಂಬ ಪವರ್ಫುಲ್ಲು, ತುಂಬ ಗ್ಯಾರಂಟಿ, ತುಂಬ ವಾರಂಟಿ. ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಆಯಿತು. ಈಗ ಇದಕ್ಕೆ ಜೂಮ್ ಅಂತ ಜಾದೂನ ಮಾಡೋಣ. ಏನು ಮಾಡೋಣ, ಇದಕ್ಕೆ ಎಣ್ಣೆನ ಹಾಕೋಣ. ಫಸ್ಟ್ ಎಣ್ಣೆ ಹಾಕೋಕ್ಕಿಂತ ಮುಂಚೆ ಇದನ್ನು ತೊಳೆದಿರ್ತೀವಲ್ಲ, ತೊಳೆದ ಮೇಲೆ ನೀರು ಇರುತ್ತೆ, ಕ್ಲೀನಾಗಿ ಒಂದು ಸ್ವಲ್ಪ ನೀರನ್ನ ಹೊರಗಡೆ ಹಾಕೋಣ. ಅದಾದಮೇಲೆ ಕುಕ್ಕರು ಹಿಂಗೆ ಆಡ್ತಾ ಇರುತ್ತೆ, ಇದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಕುಕ್ಕರ್ ಟೈಟ್ ಮಾಡ್ಕೊಳ್ಳಾಯಿತು. ಯಾಕೆಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಕುಕ್ಕರ್ ಆದಮೇಲೆ ನೀವೇನಾದ್ರು ಇದನ್ನ ಎತ್ತಕ್ಕೆ ಅಂತ ಹೋಗಿ ಸ್ಲಿಪ್ ಆಗಿ ಬೀಳಬಾರ್ದಲ್ಲ. ಸೊ ನಿಮ್ಮ ಫ್ಯಾಮಿಲಿ ಇದ್ದಾಗ ಕೂಡ ಚೆಕ್ ಮಾಡಿ. ಅವ್ರು ಮಾಡ್ತಿದ್ದಾರೆ, ನೀವು ಮಾಡ್ಬೇಕಾದ್ರೆ ಮಾತ್ರ ಚೆಕ್ ಮಾಡೋದು ಅಂತ ಅಲ್ಲ. ಈ ಥರ ಚೆಕ್ ಮಾಡಿ ಮಾಡಿದಾಗ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಆಯಿತು. ಇದಕ್ಕೆ ನಾವು ಎಣ್ಣೆ ಹಾಕೋಣ. ಓಕೆ, ಎಣ್ಣೆ ಬಂದ್ಬಿಟ್ಟು ನಾನು ಈ ಎಣ್ಣೆನ ಯೂಸ್ ಮಾಡ್ತೀನಿ. ಇದು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾರೆ, ಅದಕ್ಕೆ ನೇಮ್ನ ನಾನು ಎಲ್ಲೂ ಕೂಡ ಮೆನ್ಷನ್ ಮಾಡ್ತಿಲ್ಲ, ನೋಡ್ಕೊಳ್ಳಿ ಹಂಗೆ. ಇದೇನೋ ಈ ಬಾಕ್ಸಿಗೆ ಮಾಡಿದ್ದೀರಾ, ನೀವು ಯಾವ್ದಾದ್ರು ಒಂದು ಬಾಕ್ಸಿಗೆ ಮಾಡ್ಬೋದಾ ಅಂತ. ಹೌದು, ನಮ್ಮ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾನೆ ಇರ್ತಾರೆ. ಅದು ಬಾಕ್ಸಿಂದ ಬಾಕ್ಸಿಗೆ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಈ ಬಾಕ್ಸಿಗೆ ಬರ್ತೀವಿ ಕೂತಿದೆ, ಇದು ಇವಾಗ ನನ್ನ ಕೈಯಲ್ಲಿ ಇದೆ. ಫಸ್ಟು ಇದನ್ನೊಂದು ಸ್ವಲ್ಪ ಕಾಯಿಸ್ಕೊಳ್ಳೋಣ. ಯಾಕೆಂದ್ರೆ ಸ್ವಲ್ಪ ನೀರಿನ ಅಂಶ ಇದರೊಳಗೆ ಇರುತ್ತೆ. ನಾವು ಹಂಗೆ ಹಾಕಿದ್ಮೇಲೆ ನೀರಿನ ಅಂಶ ಎಣ್ಣೆನೂ ಸೇರ್ಕೊಂಡು ಪಟ 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 ಅಂತ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ, ಫಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ನೀರು ಒಂದು ಸ್ವಲ್ಪ ಸೀದ ಮೇಲೆ ಎಣ್ಣೆ ಹಾಕೋದ್ರಿಂದ ಕ್ಲೀನಾಗಿ ಅಡಾಪ್ಟ್ ಆಗುತ್ತೆ ಪಾತ್ರೆಗೆ. ಸೊ ಇದು ಬಿಸಿ ಆಯ್ತಾ ಇರಲಿ ಲೈಟಾಗಿ ಅಡುಗೆನ. ಕಲಿಬೇಕು ಅಂತ ಕಲಿತಿಲ್ಲ ಯಾವುದೇ. ಈ ಲಾಕ್ಡೌನ್ ಟೈಮ್ ಇದೆಯಲ್ಲ, ಈ ಲಾಕ್ಡೌನ್ ಟೈಮು ತುಂಬ ಆಟ ಕಳಿಸ್ಬಿಟ್ಟಿದೆ ಲೈಫಲ್ಲಿ. ಓಕೆ, ಎಣ್ಣೆ ಹಾಕೋಣ.
ಮಾತಾಡ್ತಾ ಮಾತಾಡ್ತಾ ನೋಡಿದ್ರಲ್ಲ, ಎಣ್ಣೆ ಹಾಕ್ತೆ. ಎಣ್ಣೆ ಕಾಯ್ತಿದೆ. ಎಣ್ಣೆ ಕಾಯ್ಬೇಕಾರೆ ಅದಕ್ಕೆ ಬೇಕಿರುವಂತ ಸಣ್ಣ ಪುಟ್ಟ ಇದಕ್ಕೆ ಸ್ವಲ್ಪ ಲೈಟಾಗೆ ಚಕ್ಕೆ, ಲವಂಗ ಇತ್ತು ಅಂದ್ರೆ ಪಲಾವ್ ಎಲೆ ಹಾಕಿ, ಇಲ್ಲ ಅಂದ್ರೆ ಹಂಗೆ ಹಾಕಿ ಪರವಾಗಿಲ್ಲ, ಏನೂ ಆಗಲ್ಲ. ನಾನೇನ್ ಮಾಡ್ತೀನಿ ಅಂತಂದ್ರೆ ಇದಕ್ಕೆ ಲವಂಗ ಹಾಕ್ತೆ, ಚಕ್ಕೆ ಹಾಕ್ತಾ ಇದೀನಿ. ಮತ್ತೆ ಒಂದೆರಡು ಏಲಕ್ಕಿ ಕಾಯಿನ ಕೂಡ ಹಾಕ್ತೀನಿ. ಏಲಕ್ಕಿ ಕಾಯಿನ ಹಾಗೆ ಹಾಕ್ಬಹುದು. ನನ್ನ ಕೇಳ್ತು ಅಂದ್ರೆ ಹಾಗೆ ಹಾಕಕ್ ಹೋಗ್ಬೇಡಿ. ಕಾರಣ ಏನಪ್ಪಾ ಅಂತಂದ್ರೆ ಎರಡು ಹಾಕಿರ್ತೀರ, ಅದು ಕರೆಕ್ಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಗೂ ಸೇರೋದಿಲ್ಲ ಅಂತ ನನ್ನ ಅನಿಸಿಕೆ. ಲೋ ಮತ್ತೆ ಮೀಡಿಯಂ ಸೆಂಟಲ್ಲಿ ಒಂದ್ ಸ್ವಲ್ಪ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಗ್ಗರಣೆ ಹಾಕ್ಬೇಕಾರೆ ಕ್ಲೀನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆದ್ರೆ ಕ್ಲೀನಾಗೆ ಇರುತ್ತೆ. ಸೊ ಇವತ್ತಿನ ಆಹಾರ ಇದು ಆವಿದ ಪಲಾವ್ ಬೇಕಿಲ್ವಾ ಅಂತಂದ್ರು ಇದೆ. ಬಟ್ ಮಿಸ್ಟೇಕ್ ಅದು ಸಿಂಕಲ್ಲಿ ಇದೆ, ತೊಳೆದೆಲ್ಲ ಬಂದ್ಬಿಟ್ಟಿದ್ದೀನಿ. ಇದಾದ್ಮೇಲೆ ತೊಳಿಬೇಕು, ಇದೆಲ್ಲ ಆದ್ಮೇಲೆ ತೊಳೆಯೋಣ ಆಯ್ತಾ. ಸೊ ನೀವು ಅಲ್ಲಿದ್ದೀರ, ಇಲ್ಲಿ ಕರ್ಸ್ತೀನಿ ಇವಾಗ. ಓಕೆ, ಇಲ್ಲಿ ಕರೆಸ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ನಿಮ್ಮ ಜೊತೆ ಮಾತಾಡ್ತಾ ಅಡುಗೆನ ರೆಡಿ ಮಾಡೋಣ ಆಯ್ತಾ. ನಾನು ಸ್ವಲ್ಪ ಟೈಟಲ್ಲಿದ್ದೀನಿ, ಸೊ ಅದಕ್ಕಾಗಿ ಏನು ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ಇಲ್ಲಿಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಜಾಸ್ತಿ ಹತ್ರಕ್ಕೆ ಹೋದರೆ ಆಮೇಲೆ ಮಗು ಸಿಡಿಯುತ್ತೆ ಆಯ್ತಾ. ಯಾರು ಕೂಡ ಈ ಥರ ಪ್ರಯೋಗ ಮಾಡಕ್ಕೆ ಹೋಗಬೇಡಿ. ವಿಡಿಯೋನ ವಾಯ್ಸ್ನ ಕೊಡ್ತಾ ಇರ್ತೀನಿ. ಜಾಸ್ತಿ ವಿಡಿಯೋ ಮುಂದೆ ಬಂದು ಮಾತಾಡೋಕ್ಕಾಗಲ್ಲ, ಕಾರಣ ನಿಮ್ಗೆ ಗೊತ್ತಿದೆ. ಇದ್ರ ಮುಂದೆ ಒಗ್ಗರಣೆ ಹಾಕಿದ್ದೀನಿ. ನಾನು ಎಲ್ಲೋ ನನ್ನ ಮಾತನ್ನ ಬಿಟ್ಟಿದ್ದೆ, ನಿಮ್ಗೆ ಅರ್ಧದಲ್ಲಿ ಬಿಟ್ಟಿದ್ದೆ. ಎಲ್ಲಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಬಿಡುವಿದ್ದಾಗ, ಇಲ್ಲ ವಾರಕ್ಕೆ ಒನ್ ಟೈಮ್ ಆದರೂ, ಸಂಡೇ ಆಗಲಿ ಇಲ್ಲ ಅಂದರೆ ನಾರ್ಮಲ್ ಟೈಮಲ್ಲಿ ನೀವು ಯಾವಾಗ ಫ್ರೀ ಇದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ ಅವಾಗ ನೀವು ಸೆಲ್ಫ್ ಆಗಿ ನೀವೇ ಹೋಗಿ ಓನಾಗೆ ಏನೋ ಒಂದು ರೆಡಿ ಮಾಡಿ ಮನೆಯಲ್ಲಿ. ಓಕೆ, ಆವಾಗ ಏನಾಗುತ್ತೆ ಅಂದರೆ ನಿಮಗೆ ನೀವು ಸ್ಟ್ಯಾಂಡಾಗಿ ನಿಂತಿರ್ತೀರ. ಹಂಗಂದ್ಬಿಟ್ಟು ಅವರು ನಿಮಗೆ ಇಷ್ಟು ವರ್ಷ ಸಾಕಿಲ್ವಾ, ಇಷ್ಟು ವರ್ಷ ನಿಮ್ಮನ್ನ ನೋಡ್ಕೊಂಡಿಲ್ವಾ ಅಂತ ನೋಡ್ಕೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ನಾವು ಅವ್ರಿಗೆ ಏನೋ ಸ್ವಲ್ಪ ಮಾಡಬೇಕಲ್ಲ. ಸೊ ಅವಾಗ ನಮ್ಮ ಜವಾಬ್ದಾರಿಗಳು ಕೂಡ ತುಂಬ ಇರುತ್ತೆ. ನಮ್ಮ ಜವಾಬ್ದಾರಿನ ಮರೆತುಬಿಟ್ಟು ನಾವು ಹೋಗೋದು, ದುಡಿಯೋದು, ಬರೋದು, ನಾವು ಮನೇಲಿ ಏನು ಮಾಡಲ್ಲ, ದುಡ್ಡಿದೆ ಹೊರಗಡೆ ಹೋಗ್ಬಿಟ್ಟು ತಿನ್ಕೊಂಬಿಡೋಣ ಅನ್ನೋದು. ದುಡ್ಡಲ್ಲಿ ಏನೂ ಕೂಡ ಕೊಂಡ್ಕೊಳ್ಳೋಕ್ಕಾಗಲ್ಲ. ನೀವು ದುಡ್ಡಲ್ಲಿ ಪ್ರತಿಯೊಂದು ಐಟಮ್ ಏನು ಬೇಕಾದ್ರೂ ತಿನ್ಕೋಬೋದು. ಪ್ರೀತಿ, ವಿಶ್ವಾಸ ಅನ್ನೋದನ್ನ ಯಾರು ಕೂಡ ಕೊಂಡ್ಕೊಳ್ಳೋಕ್ಕಾಗಲ್ಲ. ಬೈ ದ ವೇ, ನಾನು ಅಡುಗೆ ಮಾಡೋಕ್ಕೆ ಕಾರಣ ಯಾರಪ್ಪ ಅಂದರೆ ನಮ್ಮ ಮಾತೃ ದೇವು, ನಮ್ಮ ತಾಯಿ. ನನಗೆ ತಾಯಿಯಾಗಿಂತ ಜಾಸ್ತಿ ಬರೋ ಹುಡುಗಿಗೆ ಏನಂತಾರೆ ಗಂಡನಾಗಿ ಹೇಗಿರ್ತಾನೆ ಅನ್ನೋದನ್ನ ತುಂಬ ಯೋಚನೆ ಮಾಡ್ತಾರೆ. ಅಂದರೆ ತಾಯಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಇವ್ರು ಪಟ್ಟಂತ ಕಷ್ಟನ ಪಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಲ್ಲಿ ನನಗೆ ಈ ಥರ ಏನಾರ ಒಂದು ಮಾಡೋದು ಕಲಿತು ಅಂತ ಫೋರ್ಸ್ನ ಮಾಡಿ ಕಳಿಸ್ತಾ ಇರ್ತಾರೆ. ಅವಾಗ ಬೈತಾನೆ ಇರ್ತಾರೆ. ಹಂಗಂದ್ಬಿಟ್ಟು ಬೈತಾರೆ ಅಂದ್ಬಿಟ್ಟು ನಾನು ಏನು ಮಾಡ್ದಲೇ ಇರೋಕ್ಕಾಗಲ್ಲ ಆಯ್ತಾ. ಏನೋ ಒಂದು ಮಾಡ್ತಾ ಇರಬೇಕು. ಟೀ ಮಾಡ್ತೀನಿ, ಆಗ ಪಲಾವ್ ಮಾಡ್ತೀನಿ, ಏನು ಗೊತ್ತಿರೋದು ಮಾಡ್ತೀನಿ, ಇಲ್ಲ ಹಂಗೆ ಯೂಟ್ಯೂಬ್ನ ಪ್ಲೇ ಮಾಡ್ತೀನಿ, ರೆಡಿ ಮಾಡ್ತೀನಿ.
ಒಟ್ಟು ಮಾಡಿ ಕ್ಲೀನಾಗಿ ಎಣ್ಣೆಲಿ ಹಂಗೆ ಕರೆದು ಇದಾಗ್ತಿದೆ. ಅಷ್ಟ್ರೊಳಗೆ ನಾವ್ ಇದಕ್ಕೆ ಅಕ್ಕಿನ ಒಂದ್ ಸ್ವಲ್ಪ ನೀರಲ್ಲಿ ಹಾಗೆ ನೆನೆ ಹಾಕ್ಬಿಟ್ಟು ಲೈಟಾಗೆ ಇದಕ್ಕೆ ತೊಳೆಯಕ್ಕೆ ರೆಡಿ ಮಾಡ್ಕೊಳ್ಳೋಣ, ಆಯ್ತಾ? ಕಮ್ಮಿ ಬೆಂಕಿನ ಮಾಡಿ ಕ್ಲೀನಾಗೆ ಇದನ್ನ ಮಡಗ್ರೆ ಅದು ಕ್ಲೀನಾಗಿ ಎಣ್ಣೆಲಿ ಕರಿತಿರುತ್ತೆ. ನಮ್ಮನ್ನು ಬಾಬಾ ಅಂತ ಕರಿತಿರಲ್ಲ, ಎಣ್ಣೆಲಿ ಅದು ಕರ್ಕೊತಾ ಇರ್ತದೆ, ಆಯ್ತಾ? ಅದಕ್ಕಿಂತ ಮುಂಚೆ ನಾವು ಅಕ್ಕಿ ಹಾಕೊಳ್ಳೋಣ. ಅಕ್ಕಿಯಲ್ಲಿ ಇಂತ ಫಸ್ಟ್ ಅಮ್ಮನ್ನ ಕೇಳ್ಬಿಟ್ಟು ಬಂದು ಆಮೇಲೆ ರೆಡಿ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ನೀವು ಸ್ವಲ್ಪ ಸ್ಟವ್ ಮುಂದೆ ನೋಡ್ಕೊತಾ ಇರಿ, ಯಾಕೆ ನಾನು ಅಕ್ಕಿ ತೊಳಿತಾ ಇರ್ತೀನಿ, ನೀವು ಸ್ಟವ್ ಮುಂದೆ ನೀವು ನಿಂತ್ಕೊಳ್ಳಿ ಅಂತಂದ್ರೆ ಸೀದೋಗ್ಬಿಡ್ತದೆ. ಸೀದೋಯ್ತಿರೋ ಒಂದು ಸ್ವಲ್ಪ ನಮಗೆ ಹೇಳಿ, ಅವಾಗ ಬಂದು ಚೆಕ್ ಮಾಡ್ಕೊತೀವಿ. ಅಕ್ಕಿನ ಸ್ವಲ್ಪ ತೊಳೆದ್ಬಿಟ್ಟು ಹಂಗೆ ಲೈಟಾಗಿ ನೆನೆ ಹಾಕಿದ್ದೀನಿ, ಅದು ಅದ್ರ ಪಡಿಗೆ ಅದು ಕೆಲಸ ಆಗ್ತಾ ಇರುತ್ತೆ. ನಾವು ರುಬ್ಬಿರೋ ಅಂತಹ ಖಾರನ ಇದಕ್ಕೆ ಹಾಕೋಣ. ಎಣ್ಣೆಲಿ ಒಂದು ಸ್ವಲ್ಪ ಖಾರನ ಹಂಗೆ ಕರಿಯೋಣ, ಯಾಕಂದ್ರೆ ಹಸಿ ಖಾರ ಅಲ್ವಾ. ಎಣ್ಣೆಲಿ ಒಂದು ಸ್ವಲ್ಪ ಕ್ಲೀನಾಗಿ ಕರೆದ್ರೆ ಸರಿ ಆಗುತ್ತೆ. ನೋಡಲ್ಲ, ಇಲ್ಲ ಹಾಕಂಡೆ ಸ್ವಲ್ಪ ನೀರನ್ನ ಮಡಗಿದ್ನಲ್ಲ ಅದನ್ನ ಇದರಲ್ಲಿ ಸುಮ್ಮನೆ ಹಂಗೆ ಮಾಡಿ ಇದೀಗ ಇದು ಸ್ವಲ್ಪ ಲೈಟ್ ವೈಟಲ್ಲಿ ತೊಳೆದಿರೋಂಥದ್ದು. ಅದಕ್ಕಾದ್ಮೇಲೆ ಒಂದು ಸ್ವಲ್ಪ ನೀರ ಮತ್ತೆ ಇದಕ್ಕೆ ಹಾಕೊಳ್ಳೋದು ಕ್ಲೀನಾಗಿ. ನಾನು ಮಾಡಿ ಕಲಿಯೋದಕ್ಕಿಂತ ನೋಡಿ ಜಾಸ್ತಿ ಕಲಿತೀನಿ. ಓಕೆ, ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಅಂತ ಪ್ರತಿಯೊಂದು. ನಾನು ಯಾವ್ದಾದ್ರು ಒಂದು ಗಾಡಿ ಸರ್ವಿಸಿಗೆ ಹೋಗ್ತು ಅಂದರೆ ಅದನ್ನು ಆ ಮೇನ್ ಇನ್ಸಿಡೆಂಟಿಂದ ನನಗೆ ಇಶ್ಯೂ ಆಗ್ತಿದೆ, ತುಂಬ ಸಲ ಅದೇ ಇಶ್ಯೂಯಿಂದ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ಒಂದು 2-3 ಸತಿ ನಾನು ಗೆಸ್ ಮಾಡ್ಕೊತೀನಿ, ಅವ್ರು ಏನು ಮಾಡ್ತಿದ್ದಾರೆ ಯಾವ ಟೂಲ್ಸ್ನ ಯೂಸ್ ಮಾಡ್ತಿದ್ದಾರೆ. ಸೊ ಆ ಥರ ಕಲಿಯುವಂಥದ್ದು ಅಂದರೆ ನನಗೆ ಅದು ಯೂಸ್ ಆಗಬೇಕು. ಓಕೆ, ಕ್ಲೀನಾಗಿ ಅರ್ಥ ಹಂಗೆ ಹೇಳ್ಬೇಕು ಅಂತಂದರೆ ಎಲೆಕ್ಟ್ರಿಕ್ ಐಟಮ್ಗಳು ನಾನು ಏನೋ ಮನೆಗೆ ಐಟಮ್ ತಂದೀನಿ ಅಂತಂದಾಗ ಅದು ನಾನೇ ಓನಾಗಿ ರೆಡಿ ಮಾಡ್ತೀನಿ. ಅದಕ್ಕೆ ಬೇಕಿರೋಂಥ ಮೆಟೀರಿಯಲ್ಗಳು ಕೂಡ ನನ್ನ ಹತ್ರನೇ ಇದೆ. ಸೊ ಈ ಟೆಕ್ರಾನ್ ಕನ್ನಡ ಅಂತಂದಾಗ ನಾನು ಬರೀ ಮೊಬೈಲ್ನ ರಿವ್ಯೂ ಮಾಡ್ತೀನಿ ಅಂತಲ್ಲ, ನನ್ನ ಲೈಫಲ್ಲಿ ನನಗೆ ನಾನು ಪ್ರತಿಯೊಂದು ಹೆಜ್ಜೆಲಿ ನಾನು ಏನೇನು ಸ್ಟೆಪ್ಗಳನ್ನ ಇಡ್ತಿರ್ತೀನಿ, ಅಲ್ಲಿ ಏನೇನು ಬರ್ತಾ ಇರುತ್ತೆ ಅದನ್ನು ಕೂಡ ನಾನು ನನ್ನ ಸೆಲ್ಫ್ ಇತ್ತು ಅಂದರೆ ಇದೆಯಲ್ಲ ಅಂದ್ಬಿಟ್ಟು ನಾನು ಅದನ್ನ ಅಲ್ಲೇ ಬಿಟ್ಬಿಟ್ಟು ಕಾಲನ್ನ ಮುಂದಕ್ಕೆ ಹಾಕೊಂಡು ಹೋಗಲ್ಲ. ಇದೆಯಲ್ಲ ಅಂದ್ಬಿಟ್ಟು ಅದರಿಂದ ಏನಿದೆ ಏನಕ್ಕಾಗಿದೆ ಅನ್ನೋ ಸ್ವಲ್ಪ ಚೆಕ್ ಮಾಡಿ ಬಕ್ಕಕ್ಕೆ ಸರಿಸಿ ಹೋಗುವಂಥ ವ್ಯಕ್ತಿ ನಾನು. ಆಗಲ್ಲ ಅಂದರೆ ತೆಗೆದ್ಬಿಟ್ಟು ಮಾಡಿ ಹೋಗ್ತೀನಿ, ಹಂಗಂದ್ಬಿಟ್ಟು ಆಗಲ್ಲ ಅಂದ್ಬಿಟ್ಟು ಅಲ್ಲೇ ಬಿಟ್ಟು ಹೋಗಲ್ಲ. ಯಾಕೆಂದರೆ ಅಲ್ಲೇ ಬಿಟ್ಟು ಹೋದಾಗ ಏನಾಗುತ್ತೆ, ವ್ಯಕ್ತಿ ಆಗಿರ್ಬೋದು ಇಲ್ಲ ವಸ್ತು ಆಗಿರ್ಬೋದು ಎರಡಕ್ಕೂ ಕೂಡ ಏನೋ ಒಂದು ಆಗ್ಬೋದು ಅನ್ನೋ ಒಂದು ನನ್ನ ಮನಸ್ಸಿಗೆ ಅನಿಸಲ್ಲ. ಸೊ ಅವಾಗ ಏನು ಮಾಡ್ತೀನಿ, ಅದನ್ನು ಪಕ್ವಕ್ಕೆ ಮಡಿಗೆ ಹಿಂಗೆ ತೆಗೆದು ಮಡಿಗೆ ಅಂದ್ಬಿಟ್ಟು ಎತ್ಬಿಟ್ಟು ಯಾರೋ ಅಡ್ಡದಲ್ಲಿ ಬಂದಿರ್ತಾರೆ ಹಂಗೆ ಎತ್ಬಿಟ್ಬಿಟ್ಟು ಪಕ್ಕಕ್ಕೆ ಮಡ್ಗೋಗಿದ್ದೀನಿ ಅಂತಲ್ಲ. ಸೊ ಅಂದರೆ ನನ್ನ ಲೈಫಲ್ಲಿ ಏನೋ ಬಂತು ಅಂದರೆ ಸ್ವಲ್ಪ ಸರಿಸ್ಬಿಟ್ಟು ಕ್ಲಿಯರ್ ಆದರೆ ಕ್ಲಿಯರ್ ಮಾಡ್ತೀನಿ, ಇಲ್ಲ ಅಂದರೆ ಮುಂದೆ ಮೂವ್ ಆನ್ ಆಗ್ತೀನಿ. ಓಕೆ, ಸ್ಮೆಲ್ ಹೆಂಗ್ ಬರ್ತಿದೆ ಅಂದ್ರೆ ಗಮ್ಮತ್ತಿದೆ. ಯಾರ್ಯಾರು ಬ್ಯಾಚುಲರ್ಗಳಿದ್ರೆ ಅವ್ರುಗಳು ಈ ಥರ
ಈಗ ಮಿಕ್ಸಿ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಏನೋ ವಿಡಿಯೋ ಇಷ್ಟ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಿಕ್ಸಿ ಇಲ್ಲ ಅಂದ್ರೂ ಕೂಡ ಹೇಗೆ ರೆಡಿ ಮಾಡ್ಬೋದು ಅನ್ನೋದು ಕೂಡ ತೋರಿಸ್ತೀನಿ. ಈ ಥರ ರುಬ್ಬಿರೋದಿಲ್ಲ, ಆದ್ರೂ ಕೂಡ ನಾರ್ಮಲಾಗಿ ಹಾಕ್ಬಿಟ್ಟು ಎಷ್ಟು ಫ್ಲೇವರ್ ಆಗಿ ಎಷ್ಟು ಚೆನ್ನಾಗಿರುತ್ತೆ. ನೀವು ಅನ್ಕೋತೀರ ನಿಮ್ಮ ಬೆಳೆನ ನೀವೇ ತಿನ್ಕೊಂಬರೋ ಅಷ್ಟು ನಿಮಗೆ ಇದಾಗುತ್ತೆ. ಓಕೆ, ಅಷ್ಟು ಟೇಸ್ಟಿಯಾಗಿ ಮಿಕ್ಸಿ ಇಲ್ಲ ಅಂದ್ರೂ ಕೂಡ ಮಾಡ್ಬೋದು. ಸ್ವಲ್ಪ ಕುಕ್ಕರ್ನ ಕಮ್ಮಿ ಮಾಡಿಕೊಳ್ಳಿ, ನಾನು ಯಾವುದೋ ಗ್ಯಾನ್ದಲ್ಲಿ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಅದಾದಮೇಲೆ ಗರಂ ಮಸಾಲ ಪೌಡ್ರ್ ಆಗಿರ್ಬೋದು, ನಿಮ್ಗೇನೋ ಖಾರ ಜಾಸ್ತಿ ಐತೆ ಅಂದರೆ ಒಂದು 2 ಚಿಟಿಕೆ ಸಕ್ಕರೆ ಹಾಕೊಳ್ಳಿ. ನಾವು ಒಂದು ಸ್ವಲ್ಪ ಖಾರನ ತಿಂತೀವಿ, ಆದ ಕಾರಣ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಪುಡಿನ ಹಾಕ್ತೀವಿ. ಸ್ವಲ್ಪ ಖಾರ ಅಲ್ಲೇ ಅಷ್ಟಾಗಿದೆಯಲ್ಲ ಗುರು ಅಂತ ಹಿಂಗೆ ಅನ್ಬೋದು. ಖಾರ ಅಲ್ಲ, ಅದು ಕೊತ್ತಂಬರಿ ಪುದೀನ ಸ್ವಲ್ಪ ಮೆಣಸಿನಕಾಯಿನೂ ಹಾಕಿದೆ, ಕೊತ್ತಂಬರಿ ಪುದೀನ ಸ್ವಲ್ಪ ಸೇರಿಸಿದ್ನಲ್ಲ, ಸೊ ಅದಕ್ಕೆ ಅದು ಆ ಥರ ಕಾಣಿಸ್ತಿದೆ. ಏನಾದ್ರು ಹಾಕೋಂಥದ್ದು ಏನೂ ಇಲ್ಲ ಹಾಕೋಂಥದ್ದು. ಓಕೆ, ಹಿಂಗೆ ರೆಡಿ ಆಯಿತು. ರೆಡಿ ಆದಮೇಲೆ ಒಂದು ಸ್ವಲ್ಪ ಮಾಡಿಕೊಂಡು ಟೈಮ್ ಎಷ್ಟಾಯ್ತು ನೋಡ್ಕೊಳ್ಳೋಣ. ನಾವು ಟಿಫನ್ ಮಾಡೋದು ಲೇಟು, ಹಂಗಂದ್ಬಿಟ್ಟು ಡ್ಯೂಟಿಗೆ ಹೋಗಲ್ವ ಹಂಗೆ ಹಿಂಗೆ ಅನ್ಬೋದು. ಹೋಗ್ತೀನಿ, ಸ್ವಲ್ಪ ಲೇಟಾಗೆ ನಾವು ಹೋಗುವಂಥದ್ದು. ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಗಮ್ಮತ್ತಿದೆ. ಮಸಾಲೆನೇ ತಿನ್ಬಿಡ್ಬೇಕು ಅನ್ನೋ ಥರ ಮಾಡಿ ಬಿಟ್ಟಿದ್ದೀನಿ. ಹಂಗೆ ತಿನ್ನೋಕ್ಕಾಗಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಅಕ್ಕಿನ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಆಮೇಲೆ ರಿವ್ಯೂ ಹೆಂಗಿದೆ ಅನ್ನೋದನ್ನ ನಮ್ಮ ಅಮ್ಮನ ಬಾಯಲ್ಲಿ ಹೇಳ್ಕೊತೀನಿ. ಓಕೆ, ಫಸ್ಟು 2 ಲೋಟ ನೀರನ್ನ ಹಾಕೋಣ. ಓಕೆ, 1 ಲೋಟ ನೀರು, 2 ಲೋಟ ನೀರು. ಸ್ವಲ್ಪ ಸ್ಟವ್ನ ಜಾಸ್ತಿ ಮಾಡ್ಕೊಳ್ಳಿ. ಸ್ಟವ್ನ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಬೇಗ ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಲೈಟಾಗಿ ಟೇಸ್ಟ್ನ ನೋಡಿ ಕರೆಕ್ಟಾಗಿದೆ ಇಲ್ವ ಅಂತ, ಆಮೇಲೆ ಅಕ್ಕಿ ಹಾಕುವಂಥದ್ದು. ಇದನ್ನೆಲ್ಲ ಮಾಡೋಣ. ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಈ ರುಬ್ಬು ಹಾಕಿದ್ಮೇಲೆ, ಈಗ 2 ಲೋಟ ಹಾಕಿದ್ದೀವಿ, ಓಕೆ, ರುಬ್ಬು ಹಾಕಿಲ್ಲ ಹಂಗೆ ಹಾಕ್ಬಿಟ್ಟಿದ್ದೀವಿ, ಕೊತ್ತಂಬರಿ ಪುದೀನ ಹಂಗೆ ಉತ್ತರಿಸ್ಬಿಟ್ಟು ಕೊಚ್ಚಿ ಹಂಗೆ ಹಾಕ್ಬಿಡ್ತೀವಿ ಅಂದ್ಕೊಳ್ಳಿ. ಹಂಗೆ ಹಾಕ್ದಾಗ ಏನಾಗುತ್ತೆ, ನೀವು 2.5 ಹಾಕ್ಬೇಕಾಗುತ್ತೆ. ಯಾಕೆ ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಿಡಿಯುತ್ತೆ. ನೀರನ್ನ ಜಾಸ್ತಿ ಹಿಡಿಯೋ ಕಾರಣ ನೀವು 2.5 ಲೋಟ ನೀರನ್ನ ಹಾಕ್ಬೇಕಾಗುತ್ತೆ. ಇವಾಗ ನೀವು 2 ಹಾಕಿದ್ರೆ ಇಲ್ಲ, 2 ಹಾಕಿದ್ಮೇಲೆ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕಿ, ಇನ್ನೊಂದು ಸ್ವಲ್ಪ ಹಾಕೋಣ ನೀರ. ನೋಡಿ, ಒಂದು ಸ್ವಲ್ಪ ನೀರು ಅಷ್ಟೇ. ಇವಾಗ ಇದು ಚೆನ್ನಾಗಿ ಕುದೀಲಿ. ನಾವು ಏನೇನು ಎತ್ಕೊಂಡ್ ಬಂದಿದ್ದೋ ಐಟಮ್ಗಳನ್ನ ತಗೊಂಡೋಗಿ ಫ್ರಿಡ್ಜಿಗೆ ಮಡಗೋಣ. ಸೊ ಇದು ಕುದಿಯಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಹಂಗೆ ಲೈಟಾಗಿ ಮಾತಾಡ್ತಾ ಇರೋಣ, ಆಯ್ತಾ? ಈ ಥರ ಕೂತ್ಕೊಂಡು ಈ ಥರ ನಿಂತ್ಕೊಂಡು ವಿಡಿಯೋನ ಮಾಡೋಕ್ಕೆ ಹೋಗ್ಬೇಡಿ, ಆಯ್ತಾ? ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸ್ಕಿನ್ನಿಗೆ ಎಫೆಕ್ಟ್ ಆಗುವಂಥ ಜಾಸ್ತಿ ತುಂಬ ಇರುತ್ತೆ. ಯಾಕೆಂದರೆ ಕುದಿತಾ ಇರುತ್ತೆ, ನಿಮ್ಮ ಸ್ಕಿನ್ನಿಗೆ ಏನೋ ಬಿತ್ತು ಅಂದರೆ ಸ್ಕಿನ್ನಿಗೆ ಡ್ಯಾಮೇಜ್ ಆಗುವಂಥ ಚಾನ್ಸ್ಗಳಿರುತ್ತೆ. ನಮ್ಮಮ್ಮ ಒಂದು ಸ್ವಲ್ಪ ಬೇರೆಯವ್ರಿಗೆ ಬಂದಾಗ, ಬೇರೆ ಹುಡುಗಿ ಬಂದಾಗ ಇವ್ರು ಅನುಭವಿಸಿರ್ತಾರಲ್ಲ, ಸೊ ಅದನ್ನು ಬೇರೆಯವರು ಅನುಭವಿಸ್ಬಾರ್ದು ಅನ್ನೋದು ಒಂದೇ ಒಂದು ಇನ್ಸಿಡೆಂಟಿಗೆ ನನಗೆ ಪ್ರಿಪ್ರೇಷನ್ ಹೆಂಗೆ ಮಾಡೋದು, ಸೊ ಅವ್ರ ಕೈಗೆ ಮಾಡೋಕ್ಕಾಗಿಲ್ಲ ಅಂದಾಗ ನೀನು ಹೇಗೆ ಮಾಡಬಲ್ಲೆ ಅನ್ನೋದನ್ನ ನಾನು ಅವರಿಗೆ ಟ್ರಯಲ್ ಕೊಡ್ತಾ ಇರಬೇಕು ಅವಾಗವಾಗ. ಇಲ್ಲ ಅಂತಂದರೆ ಟಿಫನ್ ಇಲ್ಲ, ಅಡುಗೆನೂ ಇಲ್ಲ, ಆ ವಾರ ಪೂರ್ತಿ ನಾನು ಅವರಿಗೆ ಟ್ರಯಲ್ ಕೊಡಬೇಕು. ಏನಾದ್ರು ಸರಿ, ಈಗ ಮಾಡಿದ್ಯಾ ಪಲಾವು, ನೆಕ್ಸ್ಟ್ ವೀಕ್ ಪಲಾವೇ ಮಾಡ್ತೀಯಾ, ಅವ್ರೇನು ಅನ್ನಲ್ಲ. ಬಟ್ ನೀನು ಮಾಡ್ತಿದ್ಯಾ ಅನ್ನೋದೊಂದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ನಾನು ಇವಾಗೇನೋ ನಾನು ಟ್ರಯಲ್ ತೋರಿಸ್ತಿಲ್ಲ ಅಂದರೆ
ನನ್ನ ಬಟ್ಟೆಗಳಿರುತ್ತೆ, ಬಟ್ಟೆ ಒಗೆಯಲ್ಲ. ನನಗೆ ಬಟ್ಟೆ ಒಗೆಯಕ್ಕೆ ಬರಲ್ಲ ಅಂತಲ್ಲ, ಒಗೆಯಕ್ಕೆ ಬರುತ್ತೆ. ಒಂದು ಬಟ್ಟೆನ 1 ಅವರ್ ಒಗಿತೀನಿ. ಅದಕ್ಕಿಂತ ಇದೇ ಬೆಸ್ಟ್ ಅಂದ್ಬಿಟ್ಟು ಈ ಕೆಲಸ ಮಾಡ್ತೀನಿ. ಇರೋಂಥ ಅಕ್ಕಿನ ಇದಕ್ಕೆ ಸೇರ್ಸೋಣ. ಇವಾಗ ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಲೈಟಾಗಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಕೈನ ಸ್ವಲ್ಪ ಇದು ಮಾಡ್ಕೊಳ್ಳಿ, ಯಾಕಂದ್ರೆ ಸುಟ್ಟು ಬಿಡ್ತದೆ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಉಪ್ಪನ್ನ ಹಾಕೋಣ. ಓಕೆ, ಒಂದು 2 ಅಳಿ ಇಲ್ಲ 3 ಅಳಿ ಉಪ್ಪನ್ನ ಹಾಕಿ ಸಾಕು, ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಓಕೆ, ನೋಡ್ತಾರಲ್ಲ ಸಾಕು. ಉಪ್ಪನ್ನ ಯಾವತ್ತಿದ್ರೂ ಪಿಂಗಾಣಿ ಒಳಗೆ ಮಡಗಕ್ಕೆ ಟ್ರೈ ಮಾಡಿ. ಅದು ಯಾಕಂದ್ರೆ ಬೇರೆದ್ರೊಳಗೆ ಮಡದಾಗ ಏನಾಗುತ್ತೆ, ಉಪ್ಪು ಬೆವರೋದಾಗ್ಲಿ ಇದು ಮಾಡೋದಾಗ್ಲಿ, ಕಂಪ್ನಿ ಎಲ್ಲ ಒಂದೇ ಇರುತ್ತೆ. ತುಂಬಾ ಕಂಪ್ನಿಗಳು ನೀವು ಬೆವರು ಬಿಡ್ತದೆ ನಿಮ್ಮ ಉಪ್ಪು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಉಪ್ಪು ಬೆವರಲ್ಲ, ಉಪ್ಪಿನ ಗುಣನೇ ಬೆವರೋದು. ಯಾಕೆಂದ್ರೆ ವಾತಾವರಣಕ್ಕಾಗ್ಲಿ ಇಲ್ಲ ನೀವು ಸ್ಟವ್ ಹತ್ರ ಮಡಗಿರ್ತೀರ, ಅದ್ರ ಈಟಿಗಾಗ್ಲಿ ಏನೋ ಒಂದಕ್ಕೆ ಅದು ಬೆವರುತ್ತೆ. ಸೊ ಆ ಥರ ಆಗ್ಬಾರ್ದು ಅಂತ ನೀವು ಯಾವುದೇ ಕಂಪ್ನಿ ತಗೊಳ್ಳಿ, ಉಪ್ಪು ಆ ಕಂಪ್ನಿದೆ ತಗೊಳ್ಳಿ ಈ ಕಂಪ್ನಿ ತಗೊಳ್ಳಿ ಅಂತಲ್ಲ, ಪಿಂಗಾಣಿ ಇದರಿಂದ ಯೂಸ್ ಮಾಡಿ. ಅವಾಗ ಏನಾಗುತ್ತೆ, ಉಪ್ಪು ಬೆವರೋದಿಲ್ಲ. ನೋಡಿ, ಕುಕ್ಕರ್ನ ಮುಚ್ಚಳನ ಹಾಕಿದ್ದೀನಿ. 2 ವಿಷಲ್ ಬರ್ಬೇಕು. 2 ವಿಷಲ್ ಬಂತು ಅಂದ್ರೆ ತೆಗ್ದ್ಬಿಟ್ಟು ತಿಂತಾ ಇರೋಣ. ಅಮ್ಮನ ಹತ್ರ ಒಂದು ಸ್ವಲ್ಪ ರಿವ್ಯೂ ಕೇಳೋಣ ಹೇಗಿದೆ ಅಂತ, ಆಯ್ತಾ? ಸೊ ಅದು ಅಲ್ಲಿ ಕುದೀತಾ ಇರುತ್ತೆ. ತುಂಬ ಜನ ಅನ್ಕೋಬೋದು, ಇವತ್ತು ನೀವು ಡ್ಯೂಟಿಗೆ ಹೋಗಿಲ್ವಾ ಹಂಗೆ ಹಿಂಗೆ ಅನ್ಕೊಂಡು. ಹೌದು, ಡ್ಯೂಟಿ ಇದೆ ಇವತ್ತು, ನಾನು ಹಾಲಿಡೇ ಹಾಕೊಂಡಿದ್ದೆ. ಸುಮ್ಮನೆ ಇರೋ ಅಂತ ಒಂದು ಇಷ್ಟು ಹಾಲಿಡೇ ಅಂತ ಕೊಟ್ಟಿರ್ತಾರೆ, ಹಾಲಿಡೇನ ಹಾಕೊಂಡಿದ್ದೀನಿ. ಸುಮ್ಮನೆ ಯಾಕೆ ಬಿಡಬೇಕು ಅಲ್ವಾ? ಹಾಲಿಡೇನ ಒಂದು ಸ್ವಲ್ಪ ಫ್ಯಾಮಿಲಿಗೆ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಬೆಸ್ಟ್ ಅನಿಸ್ತು. ಆಮೇಲೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ದೆ, ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಿದ್ದೆ ನಾನು. ಹೌದು, ಪ್ರತಿಯೊಬ್ಬರು ಏನು ನಮ್ಮಂಥ ಹುಡುಗರುಗಳಿಗೆ ಏನೇನಿರ್ತೀವಿ ನಾವು. ಸೊ ಇಲ್ಲಿ ಜೋರಾಗಿ ಮಾತಾಡೋಕ್ಕಾಗಲ್ಲ. ಓಕೆ, ಜೋರಾಗಿ ಮಾತಾಡ್ಕೊಂಡಾಗ ಅಕ್ಕಪಕ್ಕ ಎಲ್ಲ ಇರ್ತಾರೆ, ಸೌಂಡ್ ಆಗ್ತಿದೆ ಅದು ಇದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಂತಾನೆ ಮೈಕ್ನ ತುಂಬ ಹತ್ರ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ತಾಯಿ ಅಂದ್ರೆ ಇರ್ತಾರಲ್ಲ, ಮಮ್ಮಿ ಬಾಯ್ಸ್ ಅಂತ ಹೇಳ್ತಾರೆ. ಇವಾಗಿನ ಟ್ರೆಂಡ್ ಏನಪ್ಪಾ ಅಂದ್ರೆ ಮಮ್ಮಿ ಬಾಯ್ಸ್, ಅಮ್ಮನ ಮಗ ಅಂತ ಹೇಳ್ತಾರೆ. ಹೌದು, ನಾನು ಅಮ್ಮನ ಮಗ. ನಾನು ಅಮ್ಮನ ಮಗ ಅಂತ ಒಪ್ಕೊಳಕ್ಕೆ ಕಾರಣ ಏನಂತಂದ್ರೆ, ಅವ್ರಿಗೆ ಮಕ್ಕಳು ಗಂಡು ಮಕ್ಕಳನ್ನ ನೋಡ್ಬಿಟ್ಟಿರ್ತಾರೆ, ಹೆಣ್ಮಕ್ಳು ಬೇಕಿರುತ್ತೆ. ಓಕೆ, ಅವರು ಏನ್ ಮಾಡ್ತಾರೆ ಅಂತಂದ್ರೆ, ತಾನು ಅನುಭವಿಸಿದಂತಹ, ತಾನು ಪಟ್ಟಂತಹ ಕಷ್ಟಗಳನ್ನ ತನ್ನ ಮಗನಾಗಿ ಬರುವಂತ ಸೊಸೆ ಅನುಭವಿಸ್ಬಾರ್ದು, ಆ ಹುಡುಗಿಗೆ ಯಾವುದೇ ತರಹ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ನಮ್ಮನ್ನ ಪ್ರಿಪ್ರೇಷನ್ ಮಾಡ್ತಾರೆ. ಓಕೆ, ಹಂಗಂದ್ಬಿಟ್ಟು ಅವ್ರ ಮಾತನ್ನ ಕೇಳ್ತಿದೀವಿ ಹಂಗೆ ಅಂತಲ್ಲ. ತಾಯಿ ಮಾತನ್ನ ಮಕ್ಕಳು ಕೇಳಿದ್ರೆ ಯಾರು ಕೇಳ್ತಾರೆ? ತಾಯಿ ಮಾತನ್ನ ಮಕ್ಕಳೇ ಕೇಳೋವಂಥದ್ದು. ಹಂಗಂದ್ಬಿಟ್ಟು ತಾಯಿ ಮಾತನ್ನ ಯಾರು ಕೇಳಬಾರ್ದು, ಅವನು ತಾಯಿ ಮಾತನ್ನ ಕೇಳ್ತಾನೆ, ತಾಯಿ ಮೇಲೆ ಓಡಾಡ್ತಾನೆ ಅಂತ. ಪ್ರಪಂಚನೇ ತಾಯಿ, ನನ್ನ ಮಗನಿಗೆ ಪ್ರಪಂಚನೇ ತಾಯಿ, ತಾಯಿಗೆ ಪ್ರಪಂಚನೇ ಮಗ. ಹಂಗಿರ್ಬೇಕಾದ್ರೆ ಎರಡು ಪ್ರಪಂಚದೊಳಗೆ ಇರ್ಬೇಕಾದ್ರೆ ಇನ್ನೊಬ್ರು ಎಂಟ್ರಿ ಕೊಟ್ಟಾಗ ಒಂದ್ ಸ್ವಲ್ಪ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಹಂಗ ಅಂದ್ಬಿಟ್ಟು ಹೊರಗಡೆ ಬಂದಿದೆ ಹುಡುಗಿ ಅಂತ ಅದನ್ನ ಇಗ್ನೋರ್ ಮಾಡೋದಂಗೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಂಗೆ. ನಮ್ಮಮ್ಮ ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ಫ್ರೆಂಡ್ಲಿ ಟೈಪಲ್ಲಿ, ಫ್ರೆಂಡ್ಸ್ಗಳು ಅಂತ ಇರ್ತಾರಲ್ಲ, ಸೊ ಹಾಗೆ. ಬೇಕಾದ್ರೆ ನಮ್ಮಮ್ಮ ನನ್ನ ಬಿಟ್ಟು
ಅವ್ರನ್ನ ಬಿಡಲ್ಲ ಅನ್ಸುತ್ತೆ. ಓಕೆ, ಅವ್ರಿಗೆ ಗೊತ್ತಿರುತ್ತೆ, ಅವರು ಅನುಭವಿಸಿರ್ತಾರೆ ಪ್ರತಿಯೊಂದು ಕೂಡ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವ್ರಿಗೆ ಏನೇನು ಅನುಭವ ಆಗಿರುತ್ತೆ ಅದನ್ನೆಲ್ಲೂ ಕೂಡ ನನ್ನ ಮೇಲೆ ಈ ಥರ ಅಲ್ಲ, ಈ ಥರ ನೋಡ್ಕೋಬೇಕು, ಹಿಂಗೆ ಮಾಡಬೇಕು ಪ್ರತಿಯೊಂದು. ಈಗ ನೋಡಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಓಕೆ, ಈಗ ಅಡುಗೆ ಮಾಡ್ತಾ ಇದ್ದೀನಿ, ಅಡುಗೆ ಆಯಿತು, ಪಲಾವ್ ಆಗ್ತಿದೆ, ಪಲಾವ್ ಆಯಿತು, ಪಲಾವ್ ಆದಮೇಲೆ ಅವ್ರಿಗೆ ಕೊಟ್ಟುಬಿಟ್ಟು ಕುಕ್ಕರ್ ಕೂಗುತ್ತೆ, ನೋಡಲ್ಲ ಪಲಾವ್ 2 ವಿಷಲ್ ಕೂಗ್ತು. ಒಂದು 5-10 ನಿಮಿಷ ಕುಕ್ಕರ್ನ ಓಪನ್ ಮಾಡಿ ಹೇಗಿದೆ ಒಳಗೆ ಅನ್ನೋದನ್ನ ನೋಡಿ ತಾಯಿಗೆ ಪಡಿಸೋವಂಥದ್ದು. ಅವರ ರಿವ್ಯೂ ಕೇಳೋಣ ಹೇಗಿದೆ ಏನು ಅಂತ. ಕ್ಯಾಮ್ರಾ ಮುಂದೆ ಕರೆಸ್ತಾ ಇದ್ದೆ ಅವ್ರನ್ನ, ಅವ್ರಿಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಒಂದು ಸ್ವಲ್ಪ ದಿನ ಹೋಗ್ಲಿ, ನಿಮ್ಗೆ ಏನಾರ ಫೇಸ್ ರಿವ್ಯೂ ಮಾಡಬೇಕು ಅಂದರೆ ಕಮೆಂಟ್ಸ್ಗೆ ಏನೋ ಕಮೆಂಟ್ ಮಾಡಿ. ಅಫ್ಕೋರ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟು ಈ ಥರ ಕುಕ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಂಗೆ ಬಂದ್ಬಿಟ್ಟು ಈಗ ಪಟ್ಟಂತ ಟಾಪಿಕ್ನ ಬಿಟ್ಟು ಪಟ್ಟಂತ ಬೇರೆ ಹೋಗ್ಬಿಡ್ತೀನಿ. ಸಾರಿ, ಅವ್ರಿಗಾಗಿರೋಂಥ ಅನುಭವಗಳನ್ನ ಬಂದಿರೋಂಥ ಹೆಣ್ಣಿಗೆ ಆಗಬಾರ್ದು ಒಂದು ಕಾರಣಕ್ಕೆ ಈಗ ನಾನು ಪಲಾವ್ ಮಾಡ್ತಾಯಿದ್ದೀನಿ, ಟೀ ಕೂಡ ಮಾಡ್ತೀನಿ. ಟೀ ಮಾಡಕ್ಕೆ ಬಂದರೂ ಕೂಡ ಮಾಡಕ್ಕೆ ಬರಲ್ಲ ಅಂತ ಹೇಳ್ತೀನಿ. ಕಾರಣ ನಮ್ಮ ಅಮ್ಮನ ಕೈಯಲ್ಲಿ ಕುಡಿಯೋಂಥ ಟೀ ಇದೆಯಲ್ಲ, ಇಷ್ಟೇ ಕುಡಿದ್ರು ಕೂಡ ಟೀ ಕುಡ್ದಂಗಾಗುತ್ತೆ, ಇಲ್ಲ ಅಂದರೆ ಕುಡಿಯೋಕ್ಕಾಗಲ್ಲ. ಅದಕ್ಕೆ ಮಾಡ್ತೀನಿ ನಾನು. ಗೊತ್ತಿದ್ರೂ ಕೂಡ ಟೀ ಮಾಡಕ್ಕೆ ಬಂದರೂ ಕೂಡ ಟೀ ಮಾಡಿರೋವಂಥದ್ದನ್ನ ತಟ್ಟೆಗೆ ಹಾಕ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟು ರಿವ್ಯೂ ಕೇಳೋಣ ಹೇಗಿದೆ ಅಂತ. ಹೇಗಿದೆ ನೋಡೋಣ, ಅಮ್ಮ ಏನು ರಿವ್ಯೂ ಕೊಡ್ತಾರೆ. ಚೆನ್ನಾಗಿದೆ ಮಮ್ಮಿ, ಸೂಪರ್. ನೋಡ್ರ ಎರಡು ಶೆಫಿಂದ ಒಂದು ಸ್ವಲ್ಪ 5.2 ಮಮ್ಮಿ. 5 ಎಷ್ಟು ಕೊಡ್ತೀರಾ ಮಮ್ಮಿ? ಬಂದೆ ತಡ್ರಿ. ಫೈವ್ ರೇಟಿಂಗ್ ಅಲ್ಲಿ ಎಷ್ಟು ಕೊಡ್ತೀರಾ ಇದಕ್ಕೆ, ನಾನು ಮಾಡಿರೋ ಇದಕ್ಕೆ? 5 ರೇಟಿಂಗ್ ಅಲ್ಲಿ 4 ಕೊಡ್ತೀನಿ, 3.5 4 ಅಷ್ಟೇ. ಮಮ್ಮಿ ಅಷ್ಟೇ ಸಾಕು, ಹೋಗು. ಇನ್ನೂ ಚೆನ್ನಾಗಿ ಮಾಡ್ತೀಯ, ಇನ್ನೊಂದ್ ದಿವಸ ಕಮ್ಮಿ ಕೊಟ್ರೆ ಇವಾಗ. ನೋಡ್ರಿ ಇದೇ ಫೇಸ್ ಇದಾರಲ್ಲ ಇವರ ಕಳ್ದಂಗ ಲಕ್ಷ್ಮಿ ಅಂತ. ಇಷ್ಟೊಂದು ಕಷ್ಟಪಟ್ಟು ಮಾಡಿದೀನಿ, ನಮ್ಗೆ ಚೆನ್ನಾಗಿ ಮಾಡಿದ್ದೀನಿ ಅಂದ್ರೆ ಇನ್ನೊಂದ್ಸಲ ನನಗೆ ಜಸ್ಟ್ 3.5 ಅಷ್ಟೇ ರೇಟಿಂಗ್ ಅಂತೆ. ಆದ್ರೂ ಕೂಡ ಮಾಡಲ್ಲ ಮತ್ತೆ ಇನ್ನೊಂದ್ಸತಿ ಅಂದ್ಬಿಟ್ಟು ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಂಡ್ರೆ ಆಯ್ತು. ಆಯ್ತಾ? ಓಕೆ, ವಿಡಿಯೋನ ಎಂಡ್ ಮಾಡ್ತೀನಿ. ಯಾರೆಲ್ಲ ಇದ್ದೀರಾ, ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ಪ್ಲೀಸ್ ಹೋಗಿ ತಾಯಿಗಾಗಿರ್ಬೋದು, ಮದುವೆಗಿರೋಂಥ ಹುಡುಗಿಗಾಗಿರ್ಬೋದು, ಇಲ್ಲ ತನ್ನ ಮನೇಲಿರುವಂಥ ಮಕ್ಕಳಿಗಾಗಿರ್ಬೋದು, ಯಾರು ಅನ್ಸುತ್ತೆ ವೀಕ್ಲಿ 1 ಟೈಮ್, ಡೈಲಿ ಮಾಡಿ ಅಂತ ಹೇಳ್ತಾರೆ, ವೀಕ್ಲಿ 1 ಟೈಮ್, ಇಲ್ಲ ಸಂಡೇ ಆಗಿರ್ಬೋದು, ಇಲ್ಲ ನಿಮ್ಗೆ ಯಾವಾಗ ಕೇಳ್ತೀನಿ ಅಂದಾಗ ರೆಸಿಪಿನ ಮಾಡಿ. ಟಿಫನ್ ಮಾಡ್ತೀರಾ ಮಾಡಿ, ಅಡುಗೆ ಮಾಡಕ್ಕೆ ಬರಲ್ಲ ಅವರು ಟಿಫನ್ ಮಾಡ್ತಾರೆ, ಮುಂದೆ ಬರ್ತದೆ. ಟಿಫನ್ ಮಾಡಿ ನೆಕ್ಸ್ಟ್ ಏನಿದೆ ಅವರೇ ರೆಡಿ ಮಾಡ್ತಾರೆ. ಓಕೆ.